ಮಾನ್ಯ ಸಭಾಪತಿಯವರೇ, ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2026ನೇ ಸಾಲಿನ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ತಮ್ಮ ಮುಖಾಂತರ ಸಭೆಯನ್ನು ಕೋರುತ್ತೇನೆ. ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2020 ಪರ್ಯಾಲೋಚಿಸಬೇಕೆಂದು ಪ್ರಸ್ತಾವನೆ ಮಂಡಿಸಲಾಯಿತು. ಮಾನ್ಯ ಮಂತ್ರಿಗಳು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗಿ ಜಾಗಕ್ಕೆ ಹೋಗಿ ಮಾನ್ಯ ಸಭಾಪತಿಯವರೇ, ತಮಗೆ ತಿಳಿದ ಹಾಗೆ ಸದರಿ ಪ್ರಾಧಿಕಾರ ಸುಮಾರು 7-8 ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬರ್ತಾ ಇದೆ. ಇದರಲ್ಲಿ ಕಂದಾಯ ಸಚಿವರು ಈ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿ ಕೆಲಸ ಮಾಡೋದಕ್ಕೆ ಅವರನ್ನ ನೇಮಕ ಅದರ ಜೊತೆಗೆ ಬೆಂಗಳೂರು ನಗರ ಸಚಿವರು, ಬೆಂಗಳೂರು ದಕ್ಷಿಣ ಜಿಲ್ಲೆ ಸಚಿವರು, ಬೆಂಗಳೂರು ಗ್ರಾಮಾಂತರ ಸಚಿವರು ಅವರುಗಳನ್ನು ಈ ಪ್ರಾಧಿಕಾರದ ಸದಸ್ಯರನ್ನಾಗಿ ಮಾಡಲಿಕ್ಕೆ ತಿದ್ದುಪಡಿ ಅವಕಾಶ. ಅದು ಅಲ್ಲದೆ ಒಬ್ಬ ಇತಿಹಾಸ ವಿಷಯ ತಜ್ಞರನ್ನು ಕೂಡ ಸದಸ್ಯರನ್ನಾಗಿ ಮಾಡಲಿಕ್ಕೆ ಆ ಪ್ರಾಧಿಕಾರದ ಕಾನೂನಿನಲ್ಲಿ ಅವಕಾಶವನ್ನ ಮಾಡ್ತಾ ಇದ್ದೇವೆ. ಇದು ಈ ಪ್ರಾಧಿಕಾರ ಇನ್ನಷ್ಟು ಸಫಲಿತವಾಗಿ ಕೆಲಸ ಮಾಡಬೇಕು ಆ ಉದ್ದೇಶದಿಂದ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದೇವೆ. ಇದಕ್ಕೆ ಸದನ ಅನುಮೋದನೆ ಕೊಡಬೇಕಂತ ಕೋರುತ್ತೇನೆ. ಕೂತ್ಕೊಳ್ಳಿ. ಯಾರೋ ಮಾತಾಡೋದಿದ್ದಾರಾ? ಪ್ರಶ್ನೆ ಏನಂದ್ರೆ, ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ಪರಿಹರಿಸಬೇಕು ಸೂಚಿಸುವುದು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಕೂತ್ಕೊಳ್ರಿ. ಏನ್ ಬರ್ಬೇಕು? ಕೂತ್ಕೊಳ್ಳಿ. ಬಿಲ್ ಪಾಸ್ ಮಾಡಿ ಕೂತ್ಕೊಳ್ರಿ. ಬಿಲ್ ಪಾಸ್ ಮಾಡಬೇಕಿದ್ದು. ಪ್ರಸ್ತಾವ ವಿರೋಧವರು ಇಲ್ಲ ಅಂತ ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದ್ದು ಭಾವಿಸ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಈ ವಿಧೇಯಕವನ್ನು ಖಂಡವಾಗಿ ತೆಗೆದುಕೊಳ್ಳಲಾಗುವುದು. ಪ್ರಶ್ನೆ ಏನೆಂದರೆ, ಎರಡನೇ ಖಂಡವು ವಿಧೇಯಕದ ಭಾಗವಾಗಿರಬೇಕು. ಪ್ರಸ್ತಾವ ಪರವಾಗಿರುವ ಹೌದು ಎಂದು ಸೂಚಿಸುವುದು. ಪ್ರಸ್ತಾವ ಇರುವವರು ಇಲ್ಲ ಅಂತ ಸೂಚಿಸುವುದು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕಾರವಾಗಿದೆ. ಎರಡನೇ ಖಂಡ ವಿಧೇಯಕ ಸೇರ್ಪಡೆಯಾಗಿದೆ. ಪ್ರಶ್ನೆ ಏನೆಂದರೆ, ಮೊದಲೇ ಖಂಡ ಪೀಠಿಕೆ ಮತ್ತು ಶಿಷ್ಯಗಳ ವಿಧೇಯಕದ ಭಾಗವಾಗಿರಬೇಕು ಸಭೆಯ ಮುಂದಿನ ವಿಷಯ. ಪ್ರಸ್ತಾವ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವ ಇಲ್ಲ ಅಂತ ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಮೊದಲನೇ ಖಂಡ ಪೀಠಿಕೆ ಮತ್ತು ಶಿಷ್ಯಗಳು ವಿಧೇಯಕಕ್ಕೆ ಸೇರಿಸಲ್ಪಟ್ಟವೆ. ಮಾನ್ಯ ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರ ಪರವಾಗಿ ಅಂಗೀಕಾರಕ್ಕಾಗಿ ಪ್ರಸ್ತಾವ ಸೂಚಿಸಬೇಕು. ಮಾನ್ಯ ಸಭಾಪತಿಯವರ ಸದರಿ ವಿಧೇಯಕವನ್ನ ಅಂಗೀಕರಿಸಬೇಕೆಂದು ಕೋರುತ್ತೇನೆ. ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2020 ಅಂಗೀಕರಿಸುವುದು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವರು ಇಲ್ಲ ಅಂತ ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ ಹಾಗೂ ವಿಧೇಯಕ್ಕೆ ಅನುಮತಿ ದೊರೆತಿದೆ. ಮಾನ್ಯ ನಗರಾಭಿವೃದ್ಧಿ ಸಚಿವರ ಪರವಾಗಿ ಮಾನ್ಯ ಸಂಸದೀಯ ವರ್ಗ ಸಚಿವರು ಬಿಲ್ ಮೂವ್ ಮಾಡಬೇಕು. ಸಭಾಪತಿಯವರೇ, ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿ ಇರುವಂತಹ ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಅಮೆಂಡ್ಮೆಂಟ್ ಬಿಲ್ 2026 ಸದನದಲ್ಲಿ ಪರ್ಯಾಲೋಚನೆಗೆ ಕೈಗೆತ್ತಿಕೊಳ್ಳಬೇಕೆಂದು ಕೋರುತ್ತೇನೆ. ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕ 2020 ಪರಿಹರಿಸಬೇಕು ಎಂದು ಪ್ರಸ್ತಾವನೆ ಮಂಡಿಸಲಾಯಿತು. ಮಾನ್ಯ ಮಂತ್ರಿಗಳು. ಮಾನ್ಯ ಸಭಾಪತಿಯವರೇ,
ಯಾರೇ ಒಂದು ಬಡಾವಣೆ ಮಾಡಬೇಕಾದ್ರೆ ಈ ಪಟ್ಟಣ ಮತ್ತು ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ಅಡಿಯಲ್ಲಿ ಅನುಮತಿಯನ್ನ ಪಡೆದುಕೊಂಡು ಅವರು ಬಡಾವಣೆಯನ್ನ ಮಾಡಬೇಕು. ಅನುಮತಿ ಕೊಟ್ಟಾಗ ಅವರಿಗೆ ಮೊದಲ 40% ನಿವೇಶನಗಳು ಅವರಿಗೆ ನಾವು ಮಾರಾಟ ಮಾಡೋದಕ್ಕೆ ಅನುಮತಿ ಕೊಡ್ತಾರೆ ಕಾನೂನಿನಲ್ಲಿ. ಆಮೇಲೆ ಬ್ಯಾಲೆನ್ಸು ಇಡೀ ಬಡಾವಣೆಯ ಡೆವಲಪ್ಮೆಂಟ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಆಮೇಲೆ 30% ಮತ್ತೆ ಲಾಸ್ಟ್ಗೆ 30% ಎಲ್ಲ ಕಂಪ್ಲೀಟ್ ಆದ್ಮೇಲೆ ಕೊಡ್ತಾರೆ. ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಸಮಯ ನಿಗದಿನೂ ಕೂಡ ಇರ್ತದೆ. ಅವ್ರೇನಾದ್ರೂ ಆ ಟೈಮಲ್ಲಿ ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ಆಕ್ಟ್ ವೈಲೇಷನ್ ಆಗುತ್ತೆ. ಅಂತದ್ದು 2005ರಿಂದ 2015 ಆ ಅವಧಿಯಲ್ಲಿ ಮಾತ್ರ 2005 to 2015 ಆ ಟೈಮ್ ಲೈನ್ ಅಲ್ಲಿ ಮಾತ್ರ ಯಾರು ಇನ್ ಟೈಮ್ ಅಲ್ಲಿ ಲೇಔಟ್ ಡೆವಲಪ್ಮೆಂಟ್ ಕಂಪ್ಲೀಟ್ ಮಾಡಲಿಲ್ಲ ಅವರಿಗೆ 1 ವರ್ಷದವರೆಗೆ ವಿನಾಯಿತಿ ಕೊಟ್ಟು ಒಂದು 3% ಆಫ್ ದ ಗೈಡೆನ್ಸ್ ವ್ಯಾಲ್ಯೂ ಅವರಿಂದ ಪೆನಾಲ್ಟಿ ಕಟ್ಟಿಸ್ಕೊಂಡು ಆ ಲೇಔಟ್ ನ ಡೆವಲಪ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ಟೈಮ್ ಮೀರಿದ್ರು ಕೂಡ ಸಬ್ಜೆಕ್ಟ್ ಟು ಕಂಪ್ಲೀಷನ್ ಆಫ್ ದ ಡೆವಲಪ್ಮೆಂಟ್ ವರ್ಕ್ 3% ಆಫ್ ದ ಗೈಡೆನ್ಸ್ ವ್ಯಾಲ್ಯೂ ಪೆನಾಲ್ಟಿ ಕಟ್ಟಿಸ್ಕೊಂಡು ಅವರಿಗೆ ಬಾಕಿ ಸೈಟ್ ಅನ್ನ ಅವರಿಗೆ ರಿಲೀಸ್ ಮಾಡೋದಕ್ಕೆ ಈ ತಿದ್ದುಪಡಿಯನ್ನ ತಗೊಂಡ್ ಬಂದಿದ್ದೇವೆ. ಇದು ಕೆಲವರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಇದನ್ನ ಮಾಡಿಕೊಡ್ಬೇಕು ಅಂತ ಕೋರ್ತೇನೆ.